ವೀಕ್ಷಕರೇ, ದಕ್ಷಿಣ ಆಫ್ರಿಕಾ ಬಹಳ ವಿಶಿಷ್ಟವಾದಂತಹ ದೇಶ. ಆಫ್ರಿಕಾ ಖಂಡದ ದಕ್ಷಿಣ ತುದಿಯಲ್ಲಿರುವ ದಕ್ಷಿಣ ಆಫ್ರಿಕಾ ವೈವಿಧ್ಯಮಯವಾದಂತಹ ಪ್ರವಾಸಿ ತಾಣಗಳನ್ನು, ಪ್ರವಾಸಿ ಕ್ಷೇತ್ರಗಳನ್ನು ಹೊಂದಿದೆ. ಅನೇಕ ವನ್ಯಜೀವಿಗಳ ಆಶ್ರಯ ತಾಣ ಕೂಡ ಆಗಿದೆ. ಸೊ ಹಾಗಾದರೆ ದಕ್ಷಿಣ ಆಫ್ರಿಕಾಕ್ಕೆ ಭಾರತೀಯರು, ಕನ್ನಡಿಗರು ಯಾಕೆ ಹೋಗಬೇಕು? ಅಲ್ಲಿ ನೋಡುವಂತಹ ಪ್ರಖ್ಯಾತ ಪ್ರವಾಸಿ ತಾಣಗಳು ಏನು? ಅಲ್ಲಿ ಪ್ರವಾಸಿಗರಿಗೆ ಯಾವೆಲ್ಲ ಸೌಲಭ್ಯಗಳು ಸಿಗುತ್ತೆ ಇತ್ಯಾದಿ ವಿಚಾರಗಳ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನು, ಮಾಹಿತಿಗಳನ್ನು, ಒಳನೋಟಗಳನ್ನು ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಅಡ್ಗಾಸ್ ಯಾತ್ರಾದ ಸ್ಥಾಪಕರಾದ ನಾಗರಾಜ್ ಅಡ್ಗ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ವೆಲ್ಕಮ್ ಮಾಡೋಣ. ನಮಸ್ಕಾರ ಅಡ್ಗ ಸರ್. ನಮಸ್ಕಾರ. ಅಂದಹಾಗೆ ದಕ್ಷಿಣ ಆಫ್ರಿಕಾ ಮತ್ತು ಭಾರತಕ್ಕೂ ಭಾಳ ಹಿಂದೆಯಿಂದಲೂ ನಂಟು ಇರುವಂಥದ್ದು. ಸೊ ಹಾಗಾಗಿ ದಕ್ಷಿಣ ಆಫ್ರಿಕಾದ ಬಗ್ಗೆ ಕೂಡ ಸಾಕಷ್ಟು ಭಾರತೀಯರಿಗೆ ಕುತೂಹಲ ಎಲ್ಲನೂ ಕೂಡ ಇದೆ. ಇಷ್ಟಾಗಿ ಕೂಡ ಪ್ರವಾಸೋದ್ಯಮದ ನೆಲೆಯಿಂದ ನೋಡೋದಿದ್ರೆ ಅನೇಕ ಮಾಹಿತಿಯ ಕೊರತೆಯೂ ಇದೆ ಅಂತ ಅನೇಕ ಮಂದಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ದಕ್ಷಿಣ ಆಫ್ರಿಕಾಕ್ಕೆ ಭಾರತೀಯರು, ಕನ್ನಡಿಗರು ಯಾಕೆ ಹೋಗಬೇಕು? ಅಲ್ಲಿ ನೋಡತಕ್ಕಂಥ ಪ್ರಮುಖ ಪ್ರವಾಸಿ ತಾಣಗಳು ಏನು? ದಕ್ಷಿಣ ಆಫ್ರಿಕಾದ ಒಟ್ಟಾರೆ ಮಹತ್ವ ಏನು? ಯಾಕೆ ಅಲ್ಲಿಗೆ ನಮ್ಮ ಪ್ರವಾಸಿಗರು ಹೋಗಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಮತ್ತು ಮಾರ್ಗದರ್ಶನವನ್ನು ಕೊಡ್ತೀರಾ ಅಂತ. ಎಲ್ಲರಿಗೂ ನಮಸ್ಕಾರ. ನಾವು ದಕ್ಷಿಣ ಆಫ್ರಿಕಾ ಅನ್ನುವಂಥ ಒಂದು ದೇಶ ಯಾಕೆ ನೋಡಲೇಬೇಕಾಗಿದ್ದು ಅನ್ನೋದು ಅಂತ. ಕರೆಕ್ಟ್. ಅಲ್ಲಿ ದಕ್ಷಿಣ ಆಫ್ರಿಕಾ ಒಂದು 54 ಕಂಟ್ರಿಗಳು ಇರುವಂಥ ಖಂಡ, ಆಫ್ರಿಕಾ ಖಂಡ. ಅದರಲ್ಲಿ ದಕ್ಷಿಣದ ತುದಿಯಲ್ಲಿರುವ ಜಾಗಕ್ಕೆ ದಕ್ಷಿಣ ಆಫ್ರಿಕಾ, ಸೌತ್ ಆಫ್ರಿಕಾ ಅಂತ ಹೇಳ್ತೀವಿ. ದಕ್ಷಿಣ ಆಫ್ರಿಕಾ ನಮ್ಮ ಎಲ್ಲ ರೀತಿಯ ಸಹಭಾಗಿತ್ವ ನಮ್ಮ ದೇಶದ ಜೊತೆ ಇದೆ. ಒಂದು ಬ್ರಿಕ್ಸ್ ಅಂತ ನಾವು ಸರ್ಕಾರದ ಇದರಲ್ಲಿ ಹೇಳಬೇಕಂದ್ರೆ ದಕ್ಷಿಣ ಆಫ್ರಿಕಾನೂ ಅದರಲ್ಲಿ ಸದಸ್ಯ ದೇಶ. ಹಾಗೆ ದಕ್ಷಿಣ ಆಫ್ರಿಕಾಕ್ಕೆ ಹಿಂದಿನಂದು ನಮಗೆ ನಂಟಿದೆ. ಯಾಕೆ ಅಂತ ಹೇಳಿದರೆ ದಕ್ಷಿಣ ಆಫ್ರಿಕಾಕ್ಕೆ ಬರುವ ಮುಂಚೆ ಈ ಯುರೋಪಿಯನ್ಸು ನಮ್ಮ ದೇಶಕ್ಕೆ ಬರುವ ಮುಂಚೆ ಈ ಜಲಮಾರ್ಗವನ್ನು ಕಂಡುಹಿಡಿಯುವಾಗ ನಮ್ಮ ದೇಶವನ್ನು ಕಂಡುಹಿಡಲಿಕ್ಕೆ ಅವನು ಬಾರ್ಟಲೋಮಿ ಡಯಾಸ್ ಇರ್ಬೋದು, ವಾಸ್ಕೋ ಡಿ ಗಾಮ ಇರ್ಬೋದು, ಮತ್ತು ತುಂಬ ಜನ ಇವನ್ ಫೇಲು ಆಗಿದ್ದಾರೆ. ಅವರೆಲ್ಲ ದಕ್ಷಿಣ ಆಫ್ರಿಕಾದ ಮೂಲಕವೇ ಬಂದವರು. ಆ ಮೂಲಕ ಆಮೇಲೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಾತ್ಮ ಗಾಂಧಿಯವರು ಏನು ಚಳುವಳಿಗೆ ಇಳಿದ್ರು ಅಂತ ಹೇಳ್ತಾರಲ್ಲ, ಅದಕ್ಕಿಂತ ಪೂರ್ವಭಾವಿಯಾಗಿ ಅವರು ಸೌತ್ ಆಫ್ರಿಕಾದಲ್ಲೇ ಹೋರಾಟಗಳನ್ನು ಮಾಡಿದರು. ಅದು ಅಲ್ಲಿನ ರಾಜಕೀಯ ನೇತಾರರಿಗೆ, ನೆಲ್ಸನ್ ಮಂಡೇಲಾ ಅಂಥವ್ರಿಗೆ ಸಹ ಸ್ಫೂರ್ತಿದಾಯಕವಾಗಿತ್ತು ಅಂತಲೂ ಕೇಳಬಲ್ಲವೆ. ಇನ್ನೊಂದು ಏನಂದರೆ, ಸಹಸ್ರಾರು ವರ್ಷಗಳ ಹಿಂದೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಒಂದಕ್ಕೊಂದು ಅಂಟುಕೊಂಡೇ ಇತ್ತು. ಯಾವುದೋ ಒಂದು ಕಾಲಘಟ್ಟದಲ್ಲಿ ಅದು ಬೇರ್ಪಟ್ಟಿತ್ತು. ಹಾಗಾಗಿ ಭೂಮಿ ನಮ್ಮಲ್ಲಿರೋ ಪ್ರಾಣಿಗಳಾಗಲಿ, ಕೆಲವೊಂದು ಗುಜರಾತಲ್ಲಿರುವ ಲಾಯನ್ ಇವೆಲ್ಲ, ಆಮೇಲೆ ನಮ್ಮ ಎಲಿಫೆಂಟು, ಈ ಆನೆಗಳು, ಸಿಂಹಗಳು, ಕೆಲವೊಂದು ಪ್ರಾಣಿಗಳು ಸಹ ಒಂದು ಅಲ್ಲಿ ಸಿಮಿಲಾರಿಟಿ ಕಾಣಿಸ್ತದೆ. ಹಾಗೆ ಭೂವೈವಿಧ್ಯವು ಸ್ವಲ್ಪ ಹೆಚ್ಚು ಕಡಿಮೆ ನಮ್ಮ ಇದಕ್ಕೆ ಹೋಲ್ತದೆ. ಅದೆಲ್ಲ ಹೇಳಿದವಾಗ ಹಿಂದೆ ಯಾರು ಇತಿಹಾಸಕಾರರು ಅಥವಾ ಭೂಗೋಳ ತಜ್ಞರು ಹೇಳಿದ ಹಾಗೆ ಅದು ಸಹ ನಂಬುವ ಅಂತ ಅನಿಸ್ತದೆ. ಮತ್ತು ದಕ್ಷಿಣ ಆಫ್ರಿಕಾ ನೋಡಲೇಬೇಕು ಅನ್ನೋದು ಒಂದು ಪ್ರವಾಸೋದ್ಯಮ ದೃಷ್ಟಿಯಿಂದ, ನಾವೀಗ ಪ್ರವಾಸೋದ್ಯಮದ ದೃಷ್ಟಿಯಿಂದ ನೋಡೋದಾದರೆ ಮಸ್ಟ್ ವಿಸಿಟ್. ನಾವೊಂದು ಸಿಟಿಗಳು ಅಂತ ತಿಳ್ಕೊಂಡ್ರೆ ಒಂದು ಈ ವರ್ಲ್ಡಲ್ಲಿ ಒಂದು 50 ದೇಶ ತಗೊಳ್ಳೋಣ, ಅಲ್ಲ 50 ಒಂದು ಕ್ಯಾಪಿಟಲ್ ಸಿಟಿ ಅಥವಾ ಒಂದು ನಗರಗಳನ್ನು ತಗೊಂಡ್ರೆ ನಾವು ನೋಡಲೇಬೇಕಾದಂಥ ಆ ನಗರಗಳಲ್ಲಿ ಒಂದು ಕೇಪ್ ಟೌನು ಸಹ ಒಂದು. ಕೇಪ್ ಟೌನ್. ಹೌದು. ನಾವು ಏನೇನು ನೋಡ್ಬೋದು ಅನ್ನೋದು ಬರ್ತದೆ. ಈಗ ಹೋಗುವಾಗ ಏನಿದೆ ಆ ದೇಶದಲ್ಲಿ ಏನು ನೋಡ್ಲಿಕ್ಕೆ ಸಿಗ್ತದೆ, ಅಥವಾ ಕೆಲವೊಂದು ನಾವು ಕಂಟ್ರಿಗೆ ಹೋಗುವಾಗ ನೇಚರ್ ಸಿಂಗಾಪುರ, ಇದು ನಾವು ಈ ಸ್ವಿಟ್ಜರ್ಲ್ಯಾಂಡೆಲ್ಲ ನೋಡಿದ್ರೆ ಆ ಬಿಲ್ಡಿಂಗ್, ಇದು ಸಿಂಗಾಪುರ ಆದರೆ ಬಿಲ್ಡಿಂಗು, ಸ್ವಿಟ್ಜರ್ಲ್ಯಾಂಡ್ ಆದರೆ ನೇಚರು. ಹಾಗೆ ಬೇರೆ ಬೇರೆ ಕಂಟ್ರಿಗೆ ಹೋದಾಗ ಬೇರೆ ಬೇರೆ ಒಂದು ಅಟ್ರಾಕ್ಷನ್ನು ಇಟ್ಕೊಂಡು ಹೋಗಿ ಅಲ್ಲಿನದ್ದೇ ಯುನಿಕ್ನೆಸ್ ಅಥವಾ ವೈಶಿಷ್ಟ್ಯತೆಯನ್ನು ನಾವು ನೋಡ್ಕೊಂಡು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಿ. ಈ ದಕ್ಷಿಣ ಆಫ್ರಿಕಾ ಅಂತ ಹೇಳಿದರೆ ಈ ಎಲ್ಲದರ ಸಮ್ಮೇಳನ. ಎಲ್ಲ ನಿಮಗೆ ನೇಚರ್ ಸಿಗ್ತದೆ. ಒಂದು ವರ್ಲ್ಡ್ನ ಬಿಗ್ಗೆಸ್ಟ್ ಝೂ ಅಂತ ಹೇಳ್ಬೋದು. ನಾವು ನ್ಯಾಷನಲ್ ಪಾರ್ಕ್ ಅಂತ ಹೇಳಿದರೆ ನಾವು ಭಾರತದಲ್ಲೂ ಕೆಲವು ನ್ಯಾಷನಲ್ ಪಾರ್ಕ್ ಇದೆ,
ಹಾಗೆ ಎಷ್ಟೊಂದು ನ್ಯಾಷನಲ್ ಪಾರ್ಕ್ ನಾವು ವಿಸಿಟ್ ಮಾಡ್ತೀವಿ. ಆದರೆ ಪ್ರಾಣಿಗಳದ್ದು ಗ್ಯಾರಂಟಿ ಕೊಡ್ಲಿಕ್ಕೆ ಆಗೋದಿಲ್ಲ. ನಾವು ಪ್ರಾಣಿ ಸಿಕ್ಕಿದ್ರೆ ಆಯಿತು, ಇಲ್ಲಾಂದರೆ ಇಲ್ಲ. ಎಲ್ಲೋ ಬೆಂಗಾಲ್ ಟೈಗರ್ ಅಲ್ಲ, ಬೆಂಗಾಲ್ ಓವಲ್ಲೆಲ್ಲೋ ಒಂದಿದೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ನಿಮ್ಗೆ 100% ಅವ್ರ ಪ್ರಾಣಿಗಳನ್ನು ತೋರಿಸ್ತಾರೆ. ನಿಮಗೆ ಆ ಒಂದು ವಿಶೇಷ ಇದೆ. ಮತ್ತು ಈಗ ನಾವು ಅದಕ್ಕಾಗಿ ನಾವು ದಕ್ಷಿಣ ಆಫ್ರಿಕಾವನ್ನು ಒಂದು 10 ದಿನದ ಒಂದು ಪ್ರೋಗ್ರಾಮ್ ಮಾಡಿದ್ದೇವೆ. ಆ ಪ್ರೋಗ್ರಾಮಲ್ಲಿ ಏನೇನು ಬರುತ್ತೆ ಅಂತ ನಾನು ನಿಮಗೆ ಹೇಳ್ತೇನೆ. ಒಂದನೇದಾಗಿ ನಾವು ದಕ್ಷಿಣ ಆಫ್ರಿಕಾ ಅಂತ ಹೇಳಿದ ತಕ್ಷಣ ಜೋಹಾನ್ಸ್ಬರ್ಗ್ ಅಂತ, ಇಬ್ಬರು ಜೋಹಾನ್ಸ್ ಅವರು ಕಟ್ಟಿದಂಥ ಊರಂತ ಇದು, ಜೋಹಾನ್ಸ್ಬರ್ಗ್ ಅಂತ. ಈ ಜೋಹಾನ್ಸ್ಬರ್ಗ್ ಅನ್ನುವಂಥದ್ದು ಒಂದು ನಗರ, ಅದು ವಿಸ್ಮಯ ನಗರ. ಯಾಕೆ ಅಂತ ಹೇಳಿದ್ರೆ, ನಾವು ಯಾವುದೇ ನಗರಗಳು ತಗೊಳ್ಳಿ ನೀವು, ಆ ನಗರಗಳು ಒಂದೇ ನದಿ ಅಥವಾ ಸಮುದ್ರ ತೀರದ ಮೇಲೆ ಡೆವಲಪ್ ಆದಂಥ ನಗರಗಳು. ಎಷ್ಟೆಷ್ಟು ದೊಡ್ಡ ನಗರಗಳನ್ನೇ ನೀವು ತಗೊಳ್ಳಿ, ಕರೆಕ್ಟ್ ಆಯಿತಾ. ದೆಹಲಿ ತಗೊಳ್ಳಿ, ಪ್ಯಾರಿಸ್ ತಗೊಳ್ಳಿ, ಲಂಡನ್ ತಗೊಳ್ಳಿ, ಥೇಮ್ಸ್ ರಿವರ್ ಮೇಲಿದೆ. ಕಾಶಿಯನ್ನು ತಗೋಬಹುದು, ಕಾಶಿ, ಹೀಗೆ ಎಲ್ಲ ನದಿ ತಟದಲ್ಲಿ ಬೆಳೆದಂಥ. ಈ ಜೋಹಾನ್ಸ್ಬರ್ಗಲ್ಲಿ ನದಿಗಳೇ ಇಲ್ಲ, ಸುತ್ತಲೂ ಹೌದು ಗುಡ್ಡ ಬೆಟ್ಟಗಳಿಂದ ಕೂಡಿದಂಥ ಪ್ರದೇಶ. ಅದು ಬಹಳ ವಿಶೇಷ. ಹಾಗಾದ್ರೆ ಯಾಕೆ ಅದು ಡೆವಲಪ್ ಆಯಿತು ಅಂತ ಹೇಳಿದ್ರೆ, ಅಲ್ಲಿ ಚಿನ್ನದ ಗಣಿಗಾರಿಕೆ ನಡೀತಿತ್ತಂತ. ಸೌತ್ ಆಫ್ರಿಕಾ ಏನಂದರೆ ಚಿನ್ನ ಮತ್ತು ವಜ್ರದ ಗಣಿಗಾರಿಕೆಗೆ ಬಹಳ ಹೆಸರುವಾಸಿ. ಕಿಂಬರ್ಲಿ ಅಂತ ಬಹಳ ಡೈಮಂಡಿಗೆ ಫೇಮಸ್. ಹಾಗೆ ಜೋಹಾನ್ಸ್ಬರ್ಗ್ ಸುತ್ತಮುತ್ತಲು ಮೈನ್ಸ್, ಚಿನ್ನದ ಗಣಿಗಾರಿಕೆ. ಹಾಗಾಗಿ ಆ ನಗರ ಬೆಳೀತು. ಅಲ್ಲಿ ನೀರಿನ ಸಮಸ್ಯೆ ಇವತ್ತು ಸ್ವಲ್ಪ ಇದೆ ಅಲ್ಲಿ ಸಹ ಜೋಹಾನ್ಸ್ಬರ್ಗು. ಅದನ್ನು ನಾವು ಹೆಚ್ಚಾಗಿ ಇಂಡಿಯಾದಿಂದ ನಾವು ಜೋಹಾನ್ಸ್ಬರ್ಗಿಗೆ ಹೋಗ್ತೇವೆ ಫಸ್ಟಾಗಿ. ಜೋಹಾನ್ಸ್ಬರ್ಗನ್ನು ಸ್ವಲ್ಪ ಓರಿಯೆಂಟೇಷನ್ ಟೂರ್ ಮಾಡಿಕೊಂಡು ನಾವು ಅಲ್ಲಿಂದ 2 ಪ್ಲೇಸಿಗೆ ಹೋಗ್ತೀವಿ. ಒಂದು ಈ ಪ್ರಾಣಿಗಳನ್ನು ನೋಡೋದು, ಅದಕ್ಕೆ ಗೇಮ್ ಡ್ರೈವ್ ಅಂತ ಹೇಳ್ತಾರಲ್ಲಿ. ಗೇಮ್ ಡ್ರೈವ್ ಅಂದರೆ ಆಟ ಆಡ್ಕೊತ ಡ್ರೈವ್ ಮಾಡುವಂಥದ್ದು ಅಂತ. ಆ್ಯಕ್ಚುಲಿ ಸಫಾರಿ ಅದು. ನಾವು ಮಾಬುಲ್ಲಾ ಅಂತ ಒಂದು ಏರಿಯಾ, ಇದು ಒನ್ ಆಫ್ ದಿ ಬೆಸ್ಟ್ ಗೇಮ್ ಡ್ರೈವ್ಸ್. ಆ್ಯಕ್ಚುಲಿ ಈ ಸೌತ್ ಆಫ್ರಿಕಾದಲ್ಲಿ ಭಾಳಷ್ಟು ಇದೆ ಈ ಥರದ್ದು. ಏನು ಒಂದೊಂದು ಪ್ರೈವೇಟ್ ಲ್ಯಾಂಡಲ್ಲಿ ದೊಡ್ಡ ದೊಡ್ಡ ಎಲ್ಲ ಪ್ರಾಣಿ, ಬಿಗ್ 5 ಅಂತ ಹೇಳ್ತೀವಿ ಅಲ್ಲಿ. ಬಿಗ್ 5 ಅಂತ ಹೇಳಿದರೆ, ಬಿಗ್ 5 ನಿಮಗೆ ಒಂದನೇದಾಗಿ ಲಯನ್ ಬರುತ್ತೆ, ಆಮೇಲೆ ಎಲಿಫೆಂಟ್ ಬರುತ್ತೆ, ಜಿರಾಫೆ ಬರುತ್ತೆ, ಲೆಪಾರ್ಡ್ ಬರುತ್ತೆ, ಮತ್ತೊಂದು ರೈನೋಸರಸ್ ಅಂತ ಹೇಳಿದ್ರೆ, ನಾವು ಅಸ್ಸಾಮಲ್ಲಿ ರೈನೋಸರಸ್ ಇರುತ್ತೆ, ಅದು 1 ಹಾರ್ನ್. ಇಲ್ಲಿ 2 ಹಾರ್ನ್ ಮತ್ತು ಸ್ವಲ್ಪ ವೈಟ್ ಕಲರ್ ಇರ್ತದೆ. ಆಮೇಲೆ ನಿಮಗೆ ಈ ಪೈಥಾನ್ಸ್ ಅಂತಾರಲ್ಲ, ಇದು ಈ ರೆಪ್ಟೈಲ್ಸ್, ಸಸ್ತನಿಗಳು, ವೆರೈಟಿ ನಿಮಗೆ. ಕ್ರೊಕೊಡೈಲ್ಸ್ ಎಷ್ಟು ವೆರೈಟಿ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆಮೇಲೆ ಈ ಪೈಥಾನ್ಸ್ ಅಂತ ಹೇಳ್ತಾರಲ್ಲ, ದೊಡ್ಡ ದೊಡ್ಡ ಹಾವುಗಳು, ಆ ಹಾವುಗಳು. ಆಮೇಲೆ ಬರ್ಡ್ಸ್ ಇದೆಯಲ್ಲ, ಮೋರ್ ದೆನ್ 300 ಸ್ಪೀಸೀಸ್ ಬರ್ಡ್ಸ್ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಒಂದು ನಿಮಗೆ ಏನು ಗ್ಯಾರಂಟೆಡ್ ಈ ಪ್ರಾಣಿಗಳನ್ನು ನೋಡುವಂಥದ್ದು ಗ್ಯಾರಂಟಿ 100%. ಹೌದು, ನಿಮಗೆ ನಿಮ್ಮ ಗೇಮ್ ಡ್ರೈವ್ ಇದರಲ್ಲಿ ವಾಹನದಲ್ಲಿ ಸಫಾರಿ ಮೇಲೆ ಹೋಗುವಾಗಲೇ ನಿಮ್ಮ ವಾಹನದ ಮೇಲೆ ಬಂದು ಚಿರತೆ ಕೂತ್ಕೊಳ್ಬೋದು. ಆನೆ ಬಂದು ನಿಮ್ಮ ವಾಹನದ ಹತ್ತಿರ ನಿಂತ್ಕೊಳ್ಬೋದು, ಏನೂ ಹಾನಿ ಮಾಡೋದಿಲ್ಲ. ಮತ್ತು ಅದಕ್ಕೆ ಸರಿಯಾದ ತಜ್ಞರಿರ್ತಾರೆ, ಗೈಡ್ ಇರ್ತಾರೆ, ನೇಚರ್ ಬಲ್ಲವರು ಇರ್ತಾರೆ. ಮತ್ತು ನಿಮಗೆ ಟೋಟಲಿ ಒಂಥರ ಒಂದು ಬೆಸ್ಟು ಈ ಒಂದು ಮಾಬುಲ್ಲಾ ಅಂತ ಒನ್ ಆಫ್ ದಿ ಬೆಸ್ಟ್ ಗೇಮ್ ಡ್ರೈವ್ಸ್ ಇದು. ಈ ನೇಚರ್ ಇರುವಂಥದ್ದು, ಸಫಾರಿ ಇರುವಂಥದ್ದು ಒಂದು ಜಾಗದಲ್ಲಿ ಕರ್ಕೊಂಡು ಹೋಗ್ತೀವಿ ನಾವು. ಇದು ಜೋಹಾನ್ಸ್ಬರ್ಗ್ ಹತ್ತಿರದಲ್ಲಿ ಬರ್ತದೆ. ಅಲ್ಲಿ ಒಂದು ನೈಟ್ ಸ್ಟೇ ಮಾಡ್ತೀವಿ. ಆಮೇಲೆ ಇನ್ನೊಂದು ವಿಸ್ಮಯ ಇದೆ. ಒಂದು ಸನ್ ಸಿಟಿ ಅಂತ ಮಾಡಿದ್ದಾರೆ. ಸನ್ ಸಿಟಿ ಸೂರ್ಯನಗರಿ. ಅದು ಹೇಳಬೇಕಂದ್ರೆ ಪ್ರೈವೇಟ್, ದೊಡ್ಡ ದೊಡ್ಡ ಬೆಟ್ಟಗಳ ಮಧ್ಯೆ ಒಂದು ದೊಡ್ಡ ಊರನ್ನೇ ಸೃಷ್ಟಿ ಮಾಡಿದ್ದಾರೆ. ಆ ಊರಲ್ಲಿ ನೀವು ದೊಡ್ಡ ದೊಡ್ಡ ಅರಮನೆಗಳ ಥರ ಹೋಟೆಲ್ಸ್ ಏನು, ಮತ್ತು ಕ್ಯಾಸಿನೋಸು, ಶಾಪಿಂಗು, ಏನಿದೆ ಎಲ್ಲ ಇದೆ. ಹಾಗೆ ಅಲ್ಲೂ ಸಹ ಒಂದು ಗೇಮ್ ಡ್ರೈವ್ ಕರ್ಕೊಂಡು ಹೋಗ್ತೀವಿ. ಮತ್ತೆ ಇದೇ ಥರ ಊರಿಂದ ಹೊರಗಡೆ ಮಾರ್ನಿಂಗಲ್ಲಿ ಕರ್ಕೊಂಡೋಗಿ, ಮತ್ತು ಇದೇ ಎಲ್ಲ ಬೇರೆ ಬೇರೆ ಅಲ್ಲಿ ವೆರೈಟಿ ಜಿರಾಫೆಗಳು, ಗೆಂಡ ಮೃಗ, ಆಮೇಲೆ ನೀವು ಈ ಥರ ಸಿಂಹ ಎಲ್ಲ ಸಿಗ್ತದೆ ಇವೆಲ್ಲ. ಮತ್ತು ಆ ಸನ್ ಸಿಟಿಯಲ್ಲಿ ಇರೋದೇ ಒಂದು ಭಾಳ ಬ್ಯೂಟಿಫುಲ್. ಮತ್ತು ದುಡ್ಡು ಮಾಡೋರು, ದುಡ್ಡು ಕಳ್ಕೊಳ್ಳೋರು ಮಾಡ್ಬೋದು. ಕ್ಯಾಸಿನೋ ಇದೆ, 24 hours ಕ್ಯಾಸಿನೋ ನಡೀತದೆ. ಮೋಜು ಮಸ್ತಿಗೆ ಅವಕಾಶ. ಓಕೆ, ಎಲ್ಲ ಇದೆ. ಅಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ಇಷ್ಟಪಡ್ತಾರೆ. ಆ ಥರ ನೇಚರ್ ಸನ್ ಸಿಟಿ ಮಸ್ಟ್ ವಿಸಿಟ್ ಅದು.
ಇದನ್ನು ನಾವು ನೋಡ್ತೀವಿ ಸೌತ್ ಆಫ್ರಿಕಾದಲ್ಲಿ. ಜೊಹಾನ್ಸ್ಬರ್ಗ್ ಆಯಿತು, ಸನ್ ಸಿಟಿ ಆಯಿತು, ಸನ್ ಸಿಟಿ ಆಯಿತು, ಮಾಬುಲಾ ಅಂತ ಗೇಮ್ ಡ್ರೈವ್, ಅದು ನೇಚರ್. ಅಲ್ಲಿಂದ ವಾಪಸ್ ಜಾನ್ಸ್ಬರ್ಗ್ಗೆ ಬರ್ತೀವಿ, ಅಲ್ಲಿಂದ ಜಾರ್ಜ್ ಅನ್ನೋ ಸಿಟಿಗೆ ಫ್ಲೈ ಮಾಡ್ತೀವಿ. ಓಕೆ. ಜಾರ್ಜಿಂದ ನಾವು ಮೊಸೆಲ್ ಬೇ ಅಂತ. ಮೊಸಲ್ ಬೇ. ಹಾಂ, ಇಲ್ಲಿ ನಿಮಗೆ ಈ ಮೊಸೆಲ್ ಬೇ ಅನ್ನೋದು ಒಂದು ಎಲ್ಲ ಸಮುದ್ರ ತೀರ. ಇದು ಯಾವ ಸಮುದ್ರ ಅಂದರೆ ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರ. ಹಿಂದೂ ಮಹಾಸಾಗರ ಅನ್ನುವಂಥದ್ದು ಎಷ್ಟು ಅಗಾಧತೆ ಅಂದರೆ ಆಸ್ಟ್ರೇಲಿಯಾದ ಹಿಂದಿಡಿದು ಆಫ್ರಿಕಾದವರೆಗೆ ಇದೆ. ಆಫ್ರಿಕಾದಲ್ಲಿ ಹಿಂದೂ ಮಹಾಸಾಗರ ಅಟ್ಲಾಂಟಿಕ್ ಓಷನ್ ಜೊತೆ ಸೇರಿಕೊಳ್ತದೆ, ಅದು ಸೌತ್ ಆಫ್ರಿಕಾದಲ್ಲಿ. ಈಗ ನಾವು ಮೊಸೆಲ್ ಬೇ ಅನ್ನುವಂಥದ್ದು ಒಂದು ಏರಿಯಾ ಇದೆ. ಅಲ್ಲಿ ಹೆಚ್ಚಾಗಿ ಎಲ್ಲ ಹೋಟೆಲ್ಲು ಒಂಥರ ಡಯಾಸ್ ಅನ್ನೋದೇ ಹೆಸರು ಜಾಸ್ತಿ. ಯಾಕೆ ಅಂತ ಹೇಳಿದರೆ ಭಾರತದಲ್ಲೊಮ್ಮೆ ಡಯಾಸ್ ಬಂದಿದ್ದ ಅಂಥೇಳಿ. ಅಲ್ಲಿ ಎಕ್ಸಾಂಪಲ್ ನೀವು ಹೇಳಬೇಕಂದ್ರೆ ಈ ಇದಕ್ಕೆ ಹೋದರೆ, ಶಿರಡಿಗೆ ಹೋದರೆ ಎಲ್ಲ ಹೋಟೆಲ್ ಮುಂದೆ ನೀವು ಕರೆಕ್ಟಾಗಿ ಹೋಟೆಲ್ ಹೆಸರು ತಿಳ್ಕೊಂಡಿರ್ಬೇಕು, ಇಲ್ಲ ಅಂದರೆ ಭಾಳ ಕಷ್ಟ ಆಗ್ತದೆ. ಯಾಕೆಂದರೆ ಎಲ್ಲ ಹೋಟೆಲ್ ಮುಂದೆ ಸಾಯಿ ಅಂತ ಕಾಮನ್ನು, ಸಾಯಿ ಗಣೇಶ್, ಸಾಯಿ ರಾಮು, ಸಾಯಿ ವಿಲಾಸ್, ಸಾಯಿ ಲಾಡ್ಜ್, ಈ ಥರ. ಇಲ್ಲೂ ಹಾಗೆ ಡಯಾಸ್ ರೆಸ್ಟೋರೆಂಟ್, ಡಯಾಸ್ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್, ಈ ಥರ ನೀವು ಕರೆಕ್ಟಾಗಿ ಇದೇ ತೊಗೊಂಡು ಹೋಗ್ಬೇಕು. ಯಾಕಂದರೆ ಅಲ್ಲಿ ಡಯಾಸ್ ಅನ್ನುವಂಥ ಹೋಟೆಲ್ ತುಂಬ ಹೋಟೆಲ್ ಇಟ್ಟಿದ್ದಾರೆ, ಆಯಿತಾ. ಒನ್ ಆಫ್ ದಿ ಡಯಾಸ್ ಹೋಟೆಲ್ ನಾವು ಸ್ಟೇ ಮಾಡ್ಕೋತೇವೆ ಅಂತ ಇಟ್ಕೊಳ್ಳಿ. ಈ ಡಯಾಸ್ ಅನ್ನೋದು ಸುಂದರವಾದಂಥ ಹಿಂದೂ ಮಹಾಸಾಗರದ ಬೀಚ್ ಸಿಗುತ್ತೆ ನಿಮಗಲ್ಲಿ. ಇವನ್ ಸನ್ರೈಸು, ಸನ್ಸೆಟ್ಟು ಎಲ್ಲ ನೋಡ್ಬೋದು, ಅದ್ಭುತವಾಗಿರುತ್ತೆ. ಆಮೇಲೆ ಈ ಡಯಾಸಿಂದ ನಾವು ಈ ಮೊಸೆಲ್ ಬೇಯಲ್ಲಿ 2 ದಿನ ಇರ್ತೀವಿ. ಅಲ್ಲಿ ನಿಮಗೆ ಮತ್ತೊಂದು ದಿನ ಡೇ ಎಕ್ಸ್ಕರ್ಷನ್ ಕರ್ಕೊಂಡು ಹೋಗ್ತೀವಿ. ಕಾಂಗೋ ಕೇವ್ಸ್ ಅಂತ ಒಂದು ಅದ್ಭುತವಾದ ಕೇವ್. ಆ ಕೇವ್ ಒಳಗಡೆ ಏನು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬೇಕಾದರೆ 1,000 ಜನ ವಸತಿ ಮಾಡ್ಬೋದು, ಅಷ್ಟು ದೊಡ್ಡ ಕೇವ್. ಮತ್ತು ಒಂದು ಕೇವಿನಿಂದ ಇನ್ನೊಂದು ಕೇವಿಗೆ ಡಿಫ್ರೆಂಟ್ ಆ ವ್ಯೂವ್ಸು ಮತ್ತು ಅಲ್ಲಿನ ವಾತಾವರಣ. ಲೈಮ್ ಸ್ಟೋನ್ ಕೇವ್ಸ್ ಭಾಳ ಒಳ್ಳೆ ಒಂದು ಟೂರ್ ಅದು. ಆ ಕೇವ್ಸನ್ನ ನೋಡ್ಕೊಂಡು ಬರುವಾಗ ಎಷ್ಟೋ ಕಡೆ ನಮಗೆ ಲೈಟ್ ಬೇಕಾಗ್ತದೆ, ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಆ ಗೈಡು ವರ್ಣನೆ ಮಾಡುವಾಗ ನಾವು ಏನು ಬೇಕಾದರೂ ಕಲ್ಪನೆ ಮಾಡ್ಕೊಳ್ಬೋದು. ಎದುರುಗಡೆ ಇದ್ದದ್ದು ಗಣಪತಿ ಅಂತಲೂ ಕಲ್ಪನೆ ಮಾಡ್ಕೊಳ್ಬೋದು, ಅಲ್ಲಿ ಲಿಂಗ ಥರ ಇದೆ, ಈಶ್ವರನೇ ಇಲ್ಲಿದ್ದಾನೆ ಅಂತ ತಿಳ್ಕೊಳ್ಬೋದು. ನಾವು ಎಷ್ಟು ಬೇಕಾದರೂ ಆ ಥರ ಒಂದು ವೈವಿಧ್ಯಮಯ ಕೇವ್. ಇವನ್ ಒಂದು ದೊಡ್ಡ ಒಂದು ಬಯಲು ರಂಗಮಂದಿರನೇ ಮಾಡ್ಬೋದು, ಅಷ್ಟು ದೊಡ್ಡ ಒಂದು ಪ್ರದೇಶ ಇದೆ. ಅಲ್ಲಿ ಒಂದು ನಾಟಕನ, ಯಕ್ಷಗಾನ ಮಾಡ್ಬೋದು, ಒಂದು 500 ಜನ ಕೂಡಿಸ್ಬೋದು, ಅಷ್ಟು ದೊಡ್ಡ ಜಾಗ ಇದೆ. ಅಲ್ಲಿ ಕ್ರಿಕೆಟೇ ಆಡ್ಬೋದು, ಅಂಥ ದೊಡ್ಡ ಕೇವ್ ಅದು. ಆ ಕೇವ್ ಒಳಗಡೆ ಎಲ್ಲ ಹೋಗಿ ಅದನ್ನು ಒಂದು ಓರಿಯೆಂಟೇಷನ್ ಟೂರೆಲ್ಲ ಮಾಡ್ಕೊಂಡು ಬರ್ತೀವಿ. ಆಮೇಲೆ ಇನ್ನೊಂದು ವೆರೈಟಿ ಅಂದರೆ ನಿಮಗೆ ಮಸಾಜ್ ಮಾಡಿಸ್ಕೋಬೇಕು ಅಂದರೆ, ಆಸ್ಟ್ರಿಚ್ ಹತ್ರ ಮಸಾಜ್ ಮಾಡಿಸ್ಕೋಬೇಕಂದ್ರೆ ಇಲ್ಲಿ ಹೋದ್ರೆ ಆಯಿತು. ಉಷ್ಟ್ರ ಪಕ್ಷಿಗಳ ಹತ್ರ ಮಸಾಜ್. ಹೌದು, ಏನಿಲ್ಲ ಅವ್ರಿಗೆ ನಾವು ಉಷ್ಟ್ರ ಪಕ್ಷಿ ಬಗ್ಗೆ ಎಲ್ಲ ಒಂದು ಟೂರ್ ಮಾಡಿಸ್ತೀವಿ. ಉಷ್ಟ್ರ ಪಕ್ಷಿಗಳ ಬಗ್ಗೆ ಎಲ್ಲ ಹೇಳ್ತಾರೆ. ಆಮೇಲೆ ಉಷ್ಟ್ರ ಪಕ್ಷಿಗಳಿಗೆ ಫೀಡಿಂಗ್ ಮಾಡೋದು ತರಿಸ್ಕೊಡ್ತಾರೆ. ಫೀಡಿಂಗ್ ಮಾಡುವಾಗ ಏನಿಲ್ಲ, ನಾವು ನಮ್ಮ ಕೈಯಲ್ಲಿ ಅವು ಫೀಡ್ ಇರ್ತಲ್ಲ, ಅದನ್ನು ಹಿಡ್ಕೊಂಡ್ರು, ಬೌಲ್ ಹಿಡ್ಕೊಂಡ್ರೆ ಆಯಿತು ಬೌಲ್. ಅವುಗಳು ಬಂದು ನಮ್ಮ ಹಿಂದಿಂದ ಬಂದು ಕೊಕ್ಕಿ ತಿಂತವೆ. ಆವಾಗ ಮಸಾಜ್ ಆಗುತ್ತೆ. ಸೊ ತುಂಬ ಅವುಗಳಿಗೆ ಮಾಡೋದು ಏನು ಅದು ಫುಡ್ ಇರ್ತದೆ, ಅವು ಉಷ್ಟ್ರ ಪಕ್ಷಿದು. ಇನ್ನೊಂದೇನೆಂದರೆ ಅವ್ರಿಗೆ ಮೊಟ್ಟೆ ಭಾಳ ಭಾಳ ಸ್ಟ್ರಾಂಗು, ದೊಡ್ಡದು. ನೀವು ಮೊಟ್ಟೆ ಮೇಲೆ ನಿಂತ್ರೂ ಮೊಟ್ಟೆ ಹೊಡೆಯಲ್ಲ, ಅಷ್ಟು ಗಟ್ಟಿ. ಸೊ ಉಷ್ಟ್ರ ಪಕ್ಷಿಗಳ ಬಗ್ಗೆ ಎಲ್ಲ ನಾವು ಸ್ಟಡಿ ಮಾಡ್ಕೊಂಡು ಬರ್ತೀವಿ. ಹಾಗೆ ಮತ್ತೊಂದು ಮೃಗಾಲಯ, ಈ ಆಫ್ರಿಕಾದಲ್ಲಿರುವ ಮೃಗಾಲಯಗಳ ಬಗ್ಗೆ ಎಲ್ಲ ಒಂದು ಟೂರ್ ಮಾಡಿಕೊಂಡು ಮತ್ತೆ ಮೊಸಲ್ ಬೇ ಬರ್ತೀವಿ. ಇಲ್ಲಿಂದ ಮತ್ತೊಂದು ದಿನ ಇಂಟ್ರೆಸ್ಟಿಂಗ್ ಟೂರ್ ಅಂದರೆ ಗಾರ್ಡನ್ ರೂಟ್ ಅಂತ ಹೇಳ್ತಾರೆ. ಗಾರ್ಡನ್ ರೂಟ್ ಅಂತ ಇದು ಆಫ್ರಿಕಾದಿಂದ ನಾವು ಕೇಪ್ ಟೌನ್, ಈ ಮೊಸೆಲ್ ಬೇಯಿಂದ ಕೇಪ್ ಟೌನಿಗೆ ಹೋಗೋದು. ಇದು ಹೆಚ್ಚು ಕಡೆ ಭೂಮಧ್ಯದಲ್ಲೇ ಹೋಗ್ತದೆ, ಸಮುದ್ರ ತೀರ ಸ್ವಲ್ಪ ಬಿಟ್ಟು ನಾವು ಮಧ್ಯದಲ್ಲೇ ಹೋಗ್ತೇವೆ. ಹೌದು, ರೋಡ್ ಚೆನ್ನಾಗಿದೆ. ಗಾರ್ಡನ್ ರೂಟ್ ಅಂದರೆ ಗ್ರೀನ್ ಆಗಿದೆ, ಅಲ್ಲಿ ಬೆಳೆ ಎಲ್ಲ ಬೆಳೀತಾರೆ, ಮತ್ತು ತುಂಬ ಆರಾಮದಾಯಕವಾದ ಜರ್ನಿ, ನೋಡಲಿಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತದೆ. ಈ ಗಾರ್ಡನ್ ರೂಟಲ್ಲಿ ಪ್ರಯಾಣ ಮಾಡೋದೇ ಒಂದು ಭಾಳ ಹೌದು. ಅದೇ ನಾವು ಕೇಪ್ ಟೌನ್ ಅಂತ ಬರ್ತೀವಿ, ಇಂಪಾರ್ಟೆಂಟ್ ಸಿಟಿ ಕೇಪ್ ಟೌನ್. ಹೌದು. ಈ ಕೇಪ್ ಟೌನ್ ಬಗ್ಗೆ ವರದಿಗಳು ಎಷ್ಟೊಂದಿದೆ ಅಂತ ಹೇಳಿದರೆ, ನಮ್ಮ ಇಂಡಿಯಾದ ಇತಿಹಾಸಕಾರರಿಗಿಂತ ಹೆಚ್ಚು ಯುರೋಪಿನ ಇತಿಹಾಸಕಾರರು ಭಾಳ ಐತಿಹಾಸಿಕ ಮಹತ್ವದ ಸ್ಥಳ. ಹೌದು. ಆಮೇಲೆ ಕೇಪ್ ಟೌನ್ ಅಂದರೆ ಎಷ್ಟು ಬ್ಯೂಟಿಫುಲ್ ಸಿಟಿ ಅಂತ ಹೇಳಿದರೆ, ಆ ಕೇಪ್ ಟೌನ್ ಕ್ರಿಕೆಟ್ ಗ್ರೌಂಡ್ ನೋಡೋದೇ ಒಂಥರ, ಹೆಲಿಕಾಪ್ಟ್ರಲ್ಲಿ ಹೋಗುವಂತೆ ನೋಡ್ಕೊಂಡು ಬರುವಂಥದ್ದು, ಅದನ್ನು ಸಹ ನಾವು ಮಾಡಿದ್ದೀವಿ. ಸೊ ಕೇಪ್ ಟೌನಲ್ಲಿ ಯಾಕೆ ಕೇಪ್ ಟೌನ್ ಫೇಮಸ್? ಕೇಪ್ ಟೌನ್ ಅನ್ನೋದು
ಆ್ಯಕ್ಚುಲಿ ಸೌತ್ ಈಸ್ಟ್ ಪಾರ್ಟ್ ಆಫ್ರಿಕಾದಲ್ಲಿ ಸೌತ್ ಆಫ್ರಿಕಾದಲ್ಲಿ ಸೌತ್ ಈಸ್ಟ್ ಪಾರ್ಟ್ ಅದು ಎಡ್ ಅಲ್ಲ. ಆ್ಯಕ್ಚುಲಿ ಎಂಡ್ ಅಂಥೇಳಿ ಯಾವುದು ಕೇಳಿದರೆ ಕೇಪ್ ಅಗುಲಾಸ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನಾರ್ತ್ ಲಾಸ್ಟ್ ಪಾಯಿಂಟ್ ಸೌತ್ ಈಸ್ಟ್ ಪಾಯಿಂಟ್ ಅಂದರೆ ಅದೇ. ಕೆಲವರು ಏನಂತ ತಿಳ್ಕೊಂಡಿದ್ದಾರೆ, ಕೇಫ್ ಆಫ್ ಗುಡೋಪ್ ಅಂತ ತಿಳ್ಕೊಂಡಿದ್ದಾರೆ. ಹಾಂ, ಕೇಫ್ ಆಫ್ ಗುಡೋಪು ಸಹ ಇಲ್ಲಿ ಬರ್ತದೆ. ನಾವು ಕೇಫ್ ಆಫ್ ಗುಡೋಪಿಗೆ ಹೋಗ್ತೀವಿ. ಈ ಕೇಪ್ ಟೌನ್ ಅಂತ ಸಿಟಿಯಲ್ಲಿ ನಾವೊಂದು 3 ರಾತ್ರಿ ತಂಗ್ತೇವೆ. ಅಲ್ಲಿಂದ ನಾವು ಚಾಪ್ಮನ್ಸ್ ಡ್ರೈವ್ ಅಂತ ಒಂದಿದೆ. ಇದು ಮಾಡಲೇಬೇಕಾದಂಥದ್ದು ಒಂದು ಡ್ರೈವ್. ಅದು ಹೇಗೆ ರೋಡ್ ಇದೆ ಅಂದರೆ, ಒಂದು ಕಡೆ ಅಟ್ಲಾಂಟಿಕ್ ಸಿ, ಒಂದು ಕಡೆ ದೊಡ್ಡ ಬೆಟ್ಟ, ಅದರ ಪಕ್ಕದಲ್ಲಿ ರೋಡು. ಈ ರೋಡಲ್ಲಿ ಆಗದಿರೋ ಎಂತೆಂಥ ಹಾಲಿವುಡ್ ಪಿಕ್ಚರ್ ಆಗಿದೆ. ಇವನ್ ಬಾಲಿವುಡ್ ಪಿಕ್ಚರು, ರೇಸು, ಇಂಥದ್ದೆಲ್ಲ ಪಿಕ್ಚರ್ಗಳು ಆಗಿದೆ. ಈ ಚಾಪ್ಮನ್ಸ್ ಡ್ರೈವಲ್ಲಿ ಡ್ರೈವ್ ಮಾಡೋದೇ ಒಂದು ಇತಿಹಾಸ. ಮತ್ತು ಈ ಚಾಪ್ಮನ್ಸ್ ಡ್ರೈವಲ್ಲಿ ಹಿಂದೆ ಬಹಳಷ್ಟು ಕಥೆಗಳೆಲ್ಲ ಇದ್ದಾವೆ. ಮತ್ತು ಈ ಕೇಪ್ ಟೌನು ಹಾಗೆ ನಗರ. ನಾವು ಬೆಸ್ಟ್ ಸೆಲ್ಲರ್ ಬುಕ್ ಫಕೀರ ಮಾರಿದ ಏನೊಂದು ಬುಕ್ ಇದೆ ಅಂತ, ಬಹಳ ದೊಡ್ಡ ದೊಡ್ಡ ಕವಿಗಳಿಗೆ ಒಂದು ಇನ್ಸ್ಪಿರೇಷನ್ ಕೊಟ್ಟಂಥ ಜಾಗ ಅದು ಈ ಕೇಪ್ ಟೌನ್. ಈ ಸಿಟಿಯನ್ನು ನಾವು ವಿಸಿಟ್ ಮಾಡದೇ ಇದ್ದರೆ ನಮ್ಮ ಸೌತ್ ಆಫ್ರಿಕಾ ಟೂರೇ ಒಂಥರ ಅರ್ಧ ಆದ ಹಾಗೆ. ಸೊ ಇದರಲ್ಲಿ ನಾವು ಕೇಫ್ ಆಫ್ ಗುಡೋಪಿಗೆ ಹೋಗ್ತೇವೆ. ಕೇಫ್ ಆಫ್ ಗುಡೋಪಿಗೆ ಹೋಗುವ ಮುಂದೆ ಮತ್ತು ಈ ಇನ್ನೊಂದು 2 ಇದಿದೆ, ವಿಸಿಟ್ ಇದೆ. ಒಂದು ಪೆಂಗ್ವಿನ್ಸ್ ನೋಡುವಂಥದ್ದು. ಈ ಆಸ್ಟ್ರೇಲಿಯಾ ಪೆಂಗ್ವಿನ್ಸಿಗೂ ಮತ್ತು ಈ ಆಫ್ರಿಕಾ ಪೆಂಗ್ವಿನ್ಸಿಗೂ ವ್ಯತ್ಯಾಸ ಇದೆ. ಆಸ್ಟ್ರೇಲಿಯಾ ಪೆಂಗ್ವಿನ್ಸ್ ಸ್ವಲ್ಪ ಸಣ್ಣವು, ಇವು ಭಾಳ ಸ್ವಲ್ಪ ದೊಡ್ಡದಾಗಿದೆ. ಮತ್ತು ನಿಮಗೆ ಜಸ್ಟ್ ಒಂದು 10 ಫೀಟ್ ದೂರದಲ್ಲೇ ನೀವು ಪೆಂಗ್ವಿನನ್ನು ನೋಡ್ಬೋದು. ಭಾಳ ಒಂದು ಇದು ಹೌದು. ಮತ್ತು ಈ ಸೀಲ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಸೀ ಲಯನ್ ಅಂತ ಹೇಳ್ತಾರೆ, ಒಂಥರ ಆ ಪ್ರಾಣಿ, ಅದರದ್ದೇ ಒಂದು ಐಲ್ಯಾಂಡ್ ಇದೆ. ನಿಮಗೆ ಸಾವಿರಾರು ಸೀಲ್ಗಳನ್ನು ನೋಡ್ಬೋದು ಅಲ್ಲಿ. ಹೌದು, ನೋಡುವಂಥದ್ದು ಅದೆಲ್ಲ ನೋಡಿಕೊಂಡು ಆ ಕೇಫ್ ಆಫ್ ಗುಡೋಪ್ಗೆ ಬರ್ತೀವಿ. ಕೇಫ್ ಆಫ್ ಗುಡೋಪು ಹಾಗೆ. ಅದು ಕೇಫ್ ಆಫ್ ಗುಡೋಪ್ ಅಂತ ಮುಂಚೆ ಇರಲಿಲ್ಲ. ಆ್ಯಕ್ಚುಲಿ ಅದಕ್ಕೆ ಇವನು ಬಾರ್ತೊಲೊಮಿ ಡಯಸ್ ಅನ್ನೋನು ಭಾರತವನ್ನು ಕಂಡುಹಿಡಿಯೋದಕ್ಕೆ, ಜಲಮಾರ್ಗ ಕಂಡುಹಿಡಿಯುವಾಗ ಅವನ ಹಡಗಿಗೆ ಇದು ಏನೋ ಅದು ಬಿರುಕು ಬಿಡ್ತದೆ, ಯಾವುದು ಚಂಡಮಾರುತದಿಂದ. ಆವಾಗ ಅವನಿಗೊಂದು ಜಾಗ ಬೇಕಾಗಿತ್ತಲ್ಲ, ಆಗ ಅವನು ಅಲ್ಲಿ ಇಳ್ಕೊತಾನೆ. ಅವನು ಅದಕ್ಕೆ ಏನು ಮಾಡ್ತಾನೆ, ಅಲ್ಲಿ ಚಂಡಮಾರುತ ಎಲ್ಲ ಬಂತಲ್ಲ, ಅದಕ್ಕೆ ಅವನು ಕೇಫ್ ಆಫ್ ಸ್ಟಾರ್ಮ್ ಅಂತ ಹೆಸರಿಡ್ತಾನೆ ಅವನು. ಆಮೇಲೆ ಕೇಫ್ ಆಫ್ ಸ್ಟಾರ್ಮ್ ಅಂತ ಇಟ್ಟು ಅವನು ಹೋಗ್ತಾನೆ. ಆವಾಗೆಲ್ಲ ಆ ಊರಿಗೆಲ್ಲ ಹೆಸರೇ ಇರಲಿಲ್ಲ, ಇವ್ರು ಇಟ್ಟಿದ್ದೇ ಹೆಸರು. ನಮ್ಮ ದೇಶದ ಥರ ಹಿಂದೆ ಬೇರೆ ಬೇರೆ ಇಲ್ಲ. ಅವ್ರು ಏನು ಹೇಳ್ತಾರೆ, ಈಗ ಇವರು ಇಲ್ಲಿ ಕೇಪ್ ಆಫ್ ಗುಡೋಪ್ ಅಂದರು, ಕೇಪ್ ಟೌನ್ ಅಂದರು, ಇನ್ನೂ ಕೇಪ್ ಅಗುಲಾಸ್ ಅಂತಿದೆ. ಹಾಗೆ ಈ ಕೇಫ್ ಸ್ಟಾರ್ಮ್ ಇದ್ದದ್ದು ವಾಸ್ಕೋ ಡಿ ಗಾಮ ಇಂಡಿಯಾಕ್ಕೆ ಬರುವಾಗ ಮತ್ತೆ ಅಲ್ಲೇ ಬರ್ತಾನೆ. ಇವನಿನ ಬಾರ್ತೊಲೊಮಿ ಡಯಸ್ಗೆ ಆಗಲಿಲ್ಲ ಇಂಡಿಯಾಕ್ಕೆ ಬರಲಿಕ್ಕೆ, ಎಲ್ಲ ಪ್ರಾಬ್ಲಮ್ ಆಯಿತು. ಆಮೇಲೆ ಅವನ ಜೊತೆಗಿದ್ದ ಸಿಬ್ಬಂದಿ ವರ್ಗಕ್ಕೆಲ್ಲ ಸಮಸ್ಯೆ ಆಯಿತು. ಅವನು ಆ ಬೋಟನ್ನು ಮತ್ತೆ ವಾಪಸ್ ರೆಡಿ ಮಾಡ್ಕೊಂಡು ವಾಪಸ್ ಹೋದ. ಅವನು ನೆಕ್ಸ್ಟು ವಾಸ್ಕೋ ಡಿ ಗಾಮ ಮತ್ತೆ ಪ್ರಯತ್ನ ಪಟ್ಟ. ಅವನು ಬರುವಾಗ ಅವನಿಗೆ ಹೇಳಿದ ಮತ್ತೆ ಮುಂದೆ ಹೋದರೆ ಇಂಡಿಯಾ ಸಿಗುತ್ತೆ ಅಂತ. ಅವ ಅದಕ್ಕೆ ಏನು ಮಾಡಿದ, ಕೇಪ್ ಆಫ್ ಸ್ಟಾರ್ಮ್ ಅಂತ ತೆಗೆದು ಕೇಪ್ ಆಫ್ ಗುಡ್ ಹೋಪ್, ಮುಂದೆ ಒಳ್ಳೇದಾಗ್ತದೆ ಹೋಪ್, ಗುಡ್ ಹೋಪ್ ಅಂತ ಆ ಹೆಸರಿಟ್ಟ. ಆ ಹೆಸರಾಯ್ತು. ಹೌದು, ಅಲ್ಲಿಂದ ಕೇಪ್ ಗುಡ್ ಹೋಪ್ ಅಂತ. ಅದು ಒಂದು ಒಳ್ಳೆಯ ಜಾಗ. ಇಲ್ಲಿ ಅಟ್ಲಾಂಟಿಕ್ ಸೀ ಬರ್ತದೆ. ನಾವು ಕೇಫ್ ಗುಡ್ ಹೋಪ್ಗಿಂತ ಸ್ವಲ್ಪ ಮುಂಚಿತವಾಗಿ ಅಟ್ಲಾಂಟಿಕ್ ಓಷನ್ ಮತ್ತು ಇಂಡಿಯನ್ ಓಷನ್ ಜಾಯಿನ್ ಆಗ್ತದೆ. ಓಹ್, ಬ್ಯೂಟಿಫುಲ್. ಅದೊಂದು ಒಳ್ಳೆಯ ಒಂದು ವಿಸ್ಮಯಗಳು. ಹಾಗೆ ಕೇಪ್ ಟೌನ್. ಈ ಕೇಪ್ ಟೌನು ಅಷ್ಟೇ. ಒಂದು ಕೇಪ್ ಟೌನ್ ನಗರದ ಪಕ್ಕದಲ್ಲೇ ಒಂದು ಬ್ಲೂ ಮೌಂಟೇನ್ ಅಂತ ಒಂದು ಟೇಬಲ್ ಟಾಪ್ ಹೇಗಿರ್ತದೆ ಹಾಗೆ ಟೇಬಲ್ ಟಾಪ್ ಥರ ಕಾಣಿಸ್ತದೆ. ಓಹೋ, ಫುಲ್ ದೊಡ್ಡ ಬೆಟ್ಟದ ಮೇಲೆ ಟೇಬಲ್ ಟಾಪ್ ಥರ ಲೆವೆಲ್ ಜಾಗ. ಅಲ್ಲಿ ಕೇಬಲ್ ಕಾರಲ್ಲಿ ಹೋಗಿ ಅಲ್ಲಿಂದ ನಾವು ಕೇಪ್ ಟೌನ್ ನಗರವನ್ನು ವೀಕ್ಷಣೆ ಮಾಡ್ಬೋದು. ಅಲ್ಲಿಂದ ಈ ನೆಲ್ಸನ್ ಮಂಡೇಲನ್ನ ಇಟ್ಟಿದ್ದಾರಲ್ಲ, ರಾಬಿನ್ ಐಲ್ಯಾಂಡ್ ಅಂತ, ಅದನ್ನು ಸಹ ಅಲ್ಲಿಂದ ಕಾಣಿಸ್ತದೆ. ಸೊ ನೆಲ್ಸನ್ ಮಂಡೇಲ ಹಲವಾರು ವರ್ಷಗಳ ಕಾಲ ಜೈಲಲ್ಲಿದ್ದರು, 18 ವರ್ಷ ಜೈಲಲ್ಲಿದ್ರಂತ. ರಾಬಿನ್ ಐಲ್ಯಾಂಡ್ ಸಹ ಅಲ್ಲಿಂದ ಕಾಣಿಸ್ತದೆ. ಆಯಿತು, ನಾವು ಅದಕ್ಕೆ ಏನು ಮಾಡಿದ್ದೀವಿ, ಕೇಪ್ ಟೌನಲ್ಲಿ ಒಂದು ಕಾಂಪ್ಲಿಮೆಂಟ್ರಿ ಹೆಲಿಕಾಪ್ಟರ್ ರೈಡ್ ಮಾಡಿಸ್ತೇವೆ. ಅದರಲ್ಲಿ ಇಡೀ ನಿಮಗೆ ಕೇಪ್ ಟೌನ್ ನಗರವನ್ನು ವೀಕ್ಷಣೆ ಆಗ್ತದೆ. ಆಮೇಲೆ ಕೇಪ್ ಟೌನ್, ಈ ರಾಬಿನ್ ಐಲ್ಯಾಂಡು, ಕೇಪ್ ಟೌನ್ ಕ್ರಿಕೆಟ್ ಗ್ರೌಂಡು, ಇವೆಲ್ಲ ಕ್ರಿಕೆಟ್ ಅಂದರೆ ಭಾಳ ಇಷ್ಟ ಸೌತ್ ಆಫ್ರಿಕಾದವ್ರಿಗೆ. ನೀವು ಅವ್ರ ಹತ್ರ ಮಾತಾಡುವಾಗ ಹೆನ್ಸಿ ಕ್ರೋನಿ ಇಲ್ಲಿ ಸತ್ತೋದ, ಇದು ಅವ್ರದ್ದು ಎಲ್ಲ ಹೇಳ್ತಾರೆ. ಜಾಂಟಿ ರಾಡ್ಸ್ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಹೊಗಳಿದ್ರೆ ಭಾಳ ಖುಷಿಯಾಗುತ್ತೆ ಅವ್ರಿಗೆ. ಹೌದೌದು, ಅವ್ರಿಗೂ ಹಾಗೆ ತೆಂಡೂಲ್ಕರು ಎಲ್ಲ ಭಾಳ ಇಷ್ಟ.
ನಾವು ಕೆಲವೊಂದು ಕಂಟ್ರಿ ಹಾಗೆ ಅವ್ರ ಜೊತೆಗೆ ಮಾತಾಡುವಾಗ ಅವ್ರಿಗೇನು ಇಷ್ಟ ಅಂತ ನೋಡ್ಕೊಳ್ಬೇಕಲ್ಲ. ಕರೆಕ್ಟ್. ಹಾಗೆ ಮತ್ತು ಇನ್ನು ವೈನಿಗೆ ಭಾಳ ಫೇಮಸ್. ಹೌದಾ? ಹೌದು, ತುಂಬ ವೈನ್ ಯಾರ್ಡ್ಸ್ ಎಲ್ಲ ಇದೆ. ನೀವು ಟೇಸ್ಟ್ ಮಾಡಲಿಕ್ಕೆ ವೈನ್ ಬಗ್ಗೆ ದೊಡ್ಡ ದೊಡ್ಡ ಬುಕ್ಗಳನ್ನೆಲ್ಲ ಬರೆದಿದ್ದಾರೆ ಅಲ್ಲಿ ಅವರು. ಹಾಗೆ ಮತ್ತು ಇನ್ನೊಂದೇನೆಂದರೆ ಯುರೋಪಿಯನ್ಸಿಗೆ ಈ ಇಂಗ್ಲೆಂಡಿನ ಲಂಡನ್ನು ಮತ್ತು ಕೇಪ್ ಟೌನು ರೇಖೆ ಹೇಳಿದ್ರೆ ಲಂಡನ್ ಮೇಲ್ಗಡೆ ಇದೆ, ಕೇಪ್ ಟೌನ್ ಕೆಳಗಡೆ ಇದೆ. ಸೊ ಅವರಿಗೆ ಅದಕ್ಕೆ ಆ ಕೇಪ್ ಟೌನ್ ಅಂದರೆ ಭಾಳ ಇಷ್ಟ. ಅವ್ರು ಏನು ಮಾಡ್ತಾರೆ, ಅವ್ರಿಗೆ ವಿಂಟರ್ ಇದ್ದಾಗ ಇಲ್ಲೊಂದು ಸಮ್ಮರ್, ಅದೊಂದು ಪ್ರಾಕೃತಿಕ ನಮ್ಮ ವಿಸ್ಮಯ. ನಾವು ಯುರೋಪಿಗೆ ವಿಂಟರ್ ಇದ್ದಾಗ ಸೌತ್ ಆಫ್ರಿಕಾದಲ್ಲಿ ಸಮ್ಮರ್, ಸೌತ್ ಆಫ್ರಿಕಾದ ವಿಂಟರ್ ಇದ್ದಾಗ ಅಲ್ಲಿ ಸಮ್ಮರ್, ಹೀಗೆ ವಿಂಟರ್ ಸಮ್ಮರ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಅವಾಗ ಅವರು ಬಂದು ಇಲ್ಲಿ ಅವರ ಸಮ್ಮರ್ ಕ್ಯಾಪಿಟಲ್ ಮಾಡ್ಕೊಳ್ತಾರೆ. ಸೌತ್ ಆಫ್ರಿಕಾ ಬರ್ತಾರೆ. ಸೌತ್ ಆಫ್ರಿಕಾದಲ್ಲಿ ಸಮ್ಮರ್ ಇರುವಾಗ ಅಲ್ಲಿ ವಿಂಟರ್ ಅಲ್ವಾ. ಅಂದರೆ ಅದು ಹೇಳ್ತಾರಲ್ಲಿ, ಕೇಪ್ ಟೌನಲ್ಲಿ ಒಂದು ಮನೆ ಮಾರೋದಿದ್ರೆ ಕೇಪ್ ಟೌನಲ್ಲಿ ಜಾಹೀರಾತು ಕೊಡಬಾರ್ದಂತೆ, ಯುರೋಪಲ್ಲಿ ಲಂಡನ್ನಲ್ಲಿ ಜಾಹೀರಾತು ಕೊಟ್ಟರೆ ಬೇಗ ಸೇಲ್ ಆಗ್ತದೆ, ಒಳ್ಳೆ ರೇಟ್ ಸಿಗ್ತದೆ ಅಂತ. ಅಂದರೆ ಅಷ್ಟು ಕನೆಕ್ಷನ್ಸ್ ಇದೆ. ಇದಿಷ್ಟು ನಾವು ಪ್ರವಾಸದಲ್ಲಿ ಮಾಡಿಕೊಂಡು ಕೇಪ್ ಟೌನಿಂದ ವಾಪಸ್ ಬರುವಂಥದ್ದು. ಇಲ್ಲಿ ನಾವು ಏನೇನು ಊಟ ತಿಂಡಿ ವಿಚಾರಕ್ಕೆ ಬರುವ. ಊಟ ತಿಂಡಿ ವಿಚಾರದಲ್ಲಿ ಏನೂ ಸಮಸ್ಯೆ ಇಲ್ಲ. ಬೇಕಾದಷ್ಟು ಇಂಡಿಯನ್ ರೆಸ್ಟೋರೆಂಟ್ಸ್, ಒಳ್ಳೊಳ್ಳೆ ರೆಸ್ಟೋರೆಂಟ್ಸ್ ಇದೆ. ನಮಗೆ ಒಳ್ಳೊಳ್ಳೆ ಊಟ ತಿಂಡಿ ಎಲ್ಲ ಸಿಗ್ತದೆ. ಹಾಗೆ ಟ್ರಾನ್ಸ್ಪೋರ್ಟು, ರೋಡು ಅಷ್ಟೇ ಒಳ್ಳೆ ಬ್ಯೂಟಿಫುಲ್ ರೋಡ್ಸ್. ಆಮೇಲೆ ಮಸ್ಟ್ ಸಿ ಮಾಡಬೇಕಾದಂಥ ಆ್ಯಕ್ಟಿವಿಟೀಸ್ ನಾವು ಹೇಳ್ತೀವಲ್ಲ, ಕಾಸ್ಟ್ಲಿ ಜಾಸ್ತಿ ಆದರೂ ಅಡ್ಡಿಲ್ಲ, ಕಾಸ್ಟ್ ಜಾಸ್ತಿ ಆದರೂ ಕೆಲವೊಂದು ಮಸ್ಟ್ ಸಿ. ಅಂದರೆ ನಾನು ಹೇಳಿದೆ ಹೆಲಿಕಾಪ್ಟರ್ ರೈಡ್ ಆಫ್ ಕೇಪ್ ಟೌನ್ ವ್ಯೂ, ಕೇಪ್ ಟೌನ್ ಬರ್ಡ್ ವ್ಯೂ ಮಾಡ್ಬೋದು. ಆಮೇಲೆ ಬ್ಲೂ ಮೌಂಟೇನ್ ಅಂತ ಐತಿಹಾಸಿಕ, ಅದು ನೇಚರಲ್ಲಿ ಅದು ನಾವು ಅದ್ಭುತಗಳು ಅಂತ ಹೇಳ್ತೀವಲ್ಲ, 7 ಅದ್ಭುತ ನೈಸರ್ಗಿಕವಾಗಿ. ಈಗ ನಾವು ಬೇರೆ ಇದರಲ್ಲಿ ಪೀಸಾ ಟವರು ಈ ಥರ ಹೇಳ್ತೀವಿ, ಮ್ಯಾನ್ ಮೇಡಲ್ಲಿ ಚೈನಾ ವಾಲು, ಪೀಸಾ ಟವರು, ತಾಜ್ ಮಹಲು ಹೀಗೆ ಅಂತ ಯಾರೋ ಒಬ್ಬರು ಇತಿಹಾಸಕಾರರು ಬರೆದಿದ್ದಾರೆ. ಹಾಗೆ ನೈಸರ್ಗಿಕವಾಗಿ 7 ಅದ್ಭುತ ಅಂತ ಮಾಡಿದ್ದಾರೆ. ಆ 7 ಅದ್ಭುತಗಳಲ್ಲಿ ಬ್ಲೂ ಮೌಂಟೇನು ಸಹ ಬರ್ತದೆ. ಹೌದು, ಅದು ಟೇಬಲ್ ಟಾಪ್. ಈ ಟೇಬಲ್ ಟಾಪು ಏನಾಗ್ತದೆ, ಇದಕ್ಕೆ ಈ ಟೇಬಲ್ ಮೌಂಟೇನ್ ಅಂತಂದು ಹೇಳ್ತಾರಲ್ಲ, ಈ ಟೇಬಲ್ ಮೌಂಟೇನ್ ಇದನ್ನು ನೋಡಲೇಬೇಕಾದ್ರೆ ಈ ಟೇಬಲ್ ಮೌಂಟೇನಿಗೆ ನಾವು ಕೇಬಲ್ ಕಾರಲ್ಲಿ ಕರ್ಕೊಂಡು ಹೋಗ್ತೀವಿ. ಟೇಬಲ್ ಮೌಂಟೇನನ್ನು ಕೇಬಲ್ ಕಾರಲ್ಲಿ ಕರ್ಕೊಂಡು ಹೋಗ್ತೀವಿ. ಅಲ್ಲಿಂದ ವಾಪಸ್ ಕೇಬಲ್ ಕಾರಲ್ಲಿ ಬರ್ತೀವಿ. ಅಲ್ಲಿಂದ ನೀವು ಒಳ್ಳೆ ವ್ಯೂ, ಆ ಟೇಬಲ್ ಮೌಂಟೇನಿಂದ ಎಲ್ಲ ವ್ಯೂಗಳನ್ನು, ಆಮೇಲೆ ಈ ಕೇಪ್ ಟೌನ್ ನಗರ ಸೌಂದರ್ಯವನ್ನು ಮಾಡ್ಬೋದು. ಆಮೇಲೆ ಹೆಲಿಕಾಪ್ಟರ್ ರೈಡ್ ಮಾಡಿಸ್ತೀವಿ. ಆಮೇಲೆ ಐಲ್ಯಾಂಡ್ಗೆ ಈ ಇದನ್ನ ನೋಡ್ಲಿಕ್ಕೆ, ಸೀಲ್ ನೋಡಲಿಕ್ಕೆ ನಾವು ಒಂದು ಬೋಟಿಂಗ್ ಎಲ್ಲ ಮಾಡಿಸ್ತೀವಿ. ಸಾವಿರಾರು ಸೀಲ್ಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಹೌದು, ಏನು ಭಾಳಷ್ಟು ಇರ್ತವೆ. ಆಮೇಲೆ ಈ ಕೇಫ್ ಆಫ್ ಗುಡ್ ಹೋಪಲ್ಲಿ ಒಂದು ದೊಡ್ಡ ಒಂದು ಹೈಟಲ್ಲಿದೆ ಅದು. ಅಲ್ಲಿಗೆ ನಾವು ಒಂದು ಟ್ರೈನ್ ಥರ, ಮೋನೋ ರೈಲ್ ಥರ ಇರುತ್ತೆ, ಅದು ಹೈಟಿಗೆ ಹೋಗಿ ಅದರಲ್ಲೇ ಬರುವಂಥದ್ದು, ಅದು ಸಹ ಇದೆ. ಹಾಗೆ ರೆಸ್ಟೋರೆಂಟ್ಸು, ಆಮೇಲೆ ಒಳ್ಳೆ ಗೈಡು, ಇದೆಲ್ಲ ನೋಡ್ಲಿಕ್ಕೆ ಒಬ್ಬ ಗೈಡು, ಒಳ್ಳೆ ನುರಿತ ಗೈಡ್ ಬೇಕಾಗ್ತದೆ, ಅದು ಇದೆ. ಆಮೇಲೆ ಮಸ್ಟ್ ಸಿ ಪ್ಲೇಸಸ್, ಇದು ಮಬುಲಾ ಗೇಮ್ ಡ್ರೈವ್ ಇರ್ಬೋದು, ಜಾನ್ಸ್ಬರ್ಗ್ ಸಿಟಿ ಇರ್ಬೋದು, ಮಾಸೆಲ್ ಬೇ ಇರ್ಬೋದು, ಹಾಗೆ ನಮ್ಮದು ಕಾಂಗೋ ಕೇವ್ಸ್ ಇರ್ಬೋದು, ಆಮೇಲೆ ಆಸ್ಟ್ರಿಚ್ ಫಾರ್ಮ್ ಇರ್ಬೋದು, ಆಮೇಲೆ ಈ ಪೆಸಿಫಿಕ್ ಅಟ್ಲಾಂಟಿಕ್ ಆ್ಯಂಡ್ ಹಿಂದೂ ಮಹಾಸಾಗರ, ಎರಡು ಓಷನ್, ಎರಡು ಸಮುದ್ರಗಳನ್ನು ನೋಡ್ಬೋದು. ಆಮೇಲೆ ನಿಮಗೆ ಕೇಫ್ ಆಫ್ ಗುಡ್ ಹೋಪ್ ಅಂತ ನಾವು ಭಾಳ ಹಿಂದೆ ಓದಿದಂಥದ್ದು ಇತಿಹಾಸದಲ್ಲಿ, ಕೇಫ್ ಆಫ್ ಗುಡ್ ಹೋಪ್ ನಾವು ಮುಂಚಿನೂ ಕೇಳಿದ್ದೀವಿ. ಆ ಕೇಫ್ ಆಫ್ ಗುಡ್ ಹೋಪನ್ನು ಸಹ ನಾವು ನೋಡ್ಬೋದು. ಹಾಗೆ ಐತಿಹಾಸಿಕ ಪ್ರಸಿದ್ಧವಾದಂಥ ಭಾಳಷ್ಟು ಜನರಿಗೆ ಇನ್ಸ್ಪಿರೇಷನ್ ಕೊಟ್ಟಂಥ ಕೇಪ್ ಟೌನ್ ಅದನ್ನು ಸಹ ಮಸ್ಟ್ ಸಿ ಸಿಟಿಗಳಲ್ಲಿ ಬರ್ತದೆ. 50 ಮಸ್ಟ್ ಸಿ ಸಿಟಿಯಲ್ಲಿ ಕೇಪ್ ಟೌನ್ ಸಹ ಒಂದು. ಇಂಥ ಒಂದು ಪ್ರವಾಸವನ್ನು ನಾವು ಮಾಡಲಿಕ್ಕಿದ್ದೇವೆ. ಇದಕ್ಕೆ ನಾವು ಈಗ ಇದಕ್ಕೆ ಹೇಳಬೇಕಂದ್ರೆ ವರ್ಷ ಇಡೀ ಸೀಸನ್ನೇ. ಹೌದೌದು, ಯಾವುದೇ ಭಾಗದಲ್ಲಿ ಹೋಗ್ಬೋದು. ಬಟ್ ನಾವು ಈಗ ಈ ಮೇ ಜೂನ್ ಎಲ್ಲ ಸ್ವಲ್ಪ ವಿಂಟರ್ ಇರ್ತದೆ. ಆ ವಿಂಟರ್ ಇದ್ದರೂ ಏನೂ ತೊಂದರೆ ಇಲ್ಲ. ಹಾಗಾದರೆ ವಿಂಟರ್ ಅಷ್ಟು ಚಳಿ ಸ್ವಲ್ಪ ಇದಾಗುತ್ತೆ ಅಂತಿದ್ರೆ ಅವರು ಆಗಸ್ಟ್ ಸೆಪ್ಟೆಂಬರಿಂದ ಅಪ್ ಟು ಫೆಬ್ರವರಿ ಮಾರ್ಚ್ವರೆಗೂ ಏನೂ ಪ್ರಾಬ್ಲಮ್ ಇಲ್ಲ, ಹೋಗ್ಬೋದು, ಎನಿ ಟೈಮ್ ಹೋಗ್ಬೋದು. ಬೆಂಗಳೂರಿನಿಂದ ಹೇಳಬೇಕು ಅಂದರೆ ನೇರ ಸಂಪರ್ಕ ಇಲ್ಲ ಸೌತ್ ಆಫ್ರಿಕಕ್ಕೆ. ಈಗ ಎಲ್ಲ ವಿಮಾನ ಉಪಯೋಗಿಸಿದ್ರಿಂದ ನಾವು ಕತಾರ್ ಏರ್ಲೈನ್ಸ್ ಇದೆ. ಹೋಗುವಾಗ ನಾವು ಜಾನ್ಸ್ಬರ್ಗಿಗೆ ಇಳಿತೇವೆ, ರಿಟರ್ನ್ ನಾವು ಕೇಪ್ ಟೌನಿಂದ ಬರ್ತೀವಿ.
ಕತಾರು, ಎಮಿರೇಟ್ಸು, ಎತಿಹಾದು ಹಾಗೆ ಇಥಿಯೋಪಿಯನ್ ಏರ್ಲೈನ್ಸು ಸಹ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ. ಸೊ ಮತ್ತು ನಾವು ಟೈಮ್ ಸೇವಿಂಗ್ ನೋಡಬೇಕು. ಮತ್ತು ಗ್ಯಾಪ್ ಒಂದು ಫ್ಲೈಟ್ ಇಳಿದ ತಕ್ಷಣ ನೆಕ್ಸ್ಟ್ ಫ್ಲೈಟಿಗೆ ಒಂದು 2-3 ಅವರ್ಸ್ 4 ಅವರ್ಸ್ ಇದ್ದರೆ ಅಡ್ಡಿಲ್ಲ, ಮ್ಯಾನೇಜ್ ಮಾಡ್ಬೋದು. ತುಂಬ ಗ್ಯಾಪ್ ಇದ್ದರೆ ಇದಲ್ಲ. ಅದಕ್ಕೆ ನಾವು ಆ ಟೈಮ್ ನೋಡಿಕೊಂಡು ಆ ಏರ್ಲೈನ್ಸನ್ನು ಉಪಯೋಗಿಸ್ತೀವಿ. ಏರ್ವೇಸ್ದು ಏನೂ ಸಮಸ್ಯೆ ಇಲ್ಲ. ಮತ್ತು ಟ್ರಾನ್ಸ್ಪೋರ್ಟು ಮತ್ತು ಅಲ್ಲಿ ಇಂಟರ್ ಮಾತ್ರ ಒಂದು ಜಾನ್ಸ್ಬರ್ಗಿಂದ ಜಾರ್ಜ್ವರೆಗೆ ಅದು ಒಂದು ಫ್ಲೈಟ್ ಮಾಡ್ತೇವೆ. ಅದು ಸಹ ಒಂದು ನಾವು ಅಗತ್ಯ ಇರುವ ಸಮಯದಲ್ಲೇ ಮಾಡ್ತೇವೆ. ಅದು ಒಂದು ಒಳ್ಳೆಯ ವ್ಯವಸ್ಥೆ ಇದೆ. ಸೊ ಭಾಳ ಅದ್ಭುತವಾಗಿ ಹೇಳಿದ್ರಿ, ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಿ. ಆ್ಯಕ್ಚುಲಿ ನಮಗೂ ಕೂಡ ಈಗ ಒಮ್ಮೆ ದಕ್ಷಿಣ ಆಫ್ರಿಕಾಕ್ಕೆ ಒಂದು ಪ್ರದಕ್ಷಿಣೆ ಬಂದ ಹಾಗಾಯಿತು. ಸೊ ಆ ರೀತಿಯಲ್ಲಿ ಅಲ್ಲಿನ ಅಷ್ಟು ವೈವಿಧ್ಯಗಳನ್ನು, ಜೊಹಾನ್ಸ್ಬರ್ಗ್ ಇರ್ಬೋದು, ಕೇಪ್ ಟೌನ್, ಇದೆಲ್ಲ ಈ ನಗರಗಳ ಹೆಸರುಗಳನ್ನು ಕೇಳಿದಾಗಲೇ ನಮಗೆ ಇತಿಹಾಸ ನೆನಪಾಗುತ್ತೆ. ಸೊ ಅದ್ರ ಜೊತೆಗೆ ಭಾರತಕ್ಕೂ ಮತ್ತು ಆಫ್ರಿಕಕ್ಕೂ ಇರುವ ನಂಟನ್ನು, ಅದು ಸಾವಿರಾರು ವರ್ಷಗಳ ಹಿಂದಿನ ಒಂದು ಭೂಖಂಡಗಳ ಚಲನೆಯಿಂದ ಇತ್ತೀಚಿನ ಕ್ರಿಕೆಟ್ ಪಂದ್ಯದವರೆಗೆ ನೀವು ಭಾಳ ಅದ್ಭುತವಾಗಿ ವಿವರಿಸಿದ್ದೀರಾ. ವೀಕ್ಷಕರು ಖಂಡಿತವಾಗಿ ಕೂಡ ಸೌತ್ ಆಫ್ರಿಕಾಕ್ಕೆ ಪ್ರವಾಸ ಮಾಡಲಿಕ್ಕೆ ಬಯಸುವವರು ಅಡಿಗಾಸ್ ಯಾತ್ರಾವನ್ನು ಕಾಂಟ್ಯಾಕ್ಟ್ ಮಾಡಿದ ರೀತಿ ಎಲ್ಲ ವ್ಯವಸ್ಥೆ ಕೂಡ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ. ಆಮೇಲೆ ಅವರೇ ಹೇಳಿದ್ರು, ಇಂಡಿಯನ್ ರೆಸ್ಟೋರೆಂಟ್ಗಳಿರ್ಬೋದು, ಊಟೋಪಚಾರ, ಇದು ಯಾವುದು ಕೂಡ ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದು. ಸೊ ಅದು ಬಹಳ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ವೀಕ್ಷಕರಿಗೆ ದಕ್ಷಿಣ ಆಫ್ರಿಕಕ್ಕೆ ಯಾಕೆ ಪ್ರವಾಸ ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳ ಅದ್ಭುತವಾದಂತಹ ಒಂದು ಪರಿಕಲ್ಪನೆ ಮತ್ತು ಐಡಿಯಾಸನ್ನು ಕೊಟ್ಟಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ಅಡಿಗಾಸ್ ಯಾತ್ರಾ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.